ಪಚಾರಿ, ಇದೆಲ್ಲ ನೀನ್ ಮಾಡಿರೋದಾ? ಹಿಂಗೆ ನಾವು ದಿಸ್ ಇಸ್ ರಿಯಲಿ ಟೂ ಮಚ್. ಸಾಕು ಸುಮ್ಮನಿರಯ್ಯ. ಎಂಗೇಜ್ಮೆಂಟ್ ಡೇಟು ನಿನಗೆ ಮಾತ್ರ ನೆನಪಿರೋ ಥರ ಆಡ್ತಿದ್ಯಾ? ಹಾಂ, ನಾವು ಕಿಲಾಡಿನಮ್ಮ, ನಮಗೂ ನೆನಪಿರುತ್ತೆ. ನೀನು ನಿದ್ದೆಲಲ್ಲ, ಸತ್ ಮೇಲೆ ಕೇಳಿದ್ರು ಹೇಳ್ತೀನಿ. ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ. ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ. ಥ್ಯಾಂಕ್ ಯು. ನೀನು ನಾನು ಎಂಗೇಜ್ಮೆಂಟ್ ಡೇಟ್ನ ಮರ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ದೆ ಅಲ್ವಾ? ಹಾಗೆ ಅನ್ಕೊಂಡಿದ್ದೆ. ಆಕ್ಚುಲಿ ಏನು ಗೊತ್ತಾ, ಲವ್ ಆದಾಗಿಂದ ಪ್ರತಿ ಮಂತ್ನು ಆನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡಬೇಕು ಅನ್ಸುತ್ತೆ. ಆದರೆ ನಾನೇ ಸ್ವಲ್ಪ ಓವರ್ ಆಗುತ್ತೆ ಅಂತ ಸುಮ್ಮನಾಗ್ತೀನಿ. ಓಹೋ, ಹಾಗೆಲ್ಲ ಇದೆಯಾ? ಆಕ್ಚುಲಿ ಸೆಲೆಬ್ರೇಟ್ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ? ಆಚರಣೆನೂ ಅತಿ ಆಗಬಾರ್ದು. ದೇವರಿಗೆ ದಿನಾ ಪೂಜೆ ಮಾಡ್ತಾರೆ, ಆದರೆ ಹಬ್ಬದ ದಿನ ವಿಶೇಷ ಮರ್ಯಾದಕ್ಕಾಗತ್ತಾ? ನಾನು ದಿನಸಿ ಅಂಗಡಿಯವನ ಹತ್ರ ಜಗಳ ಮಾಡ್ತಿದ್ದಾಗ ನೀನ್ ಫೋನ್ ಕಿತ್ಕೊಂಡೆಲ್ಲ, ಆಗ್ಲೇ ನಿನ್ನ ಹತ್ರ ಹೇಳೋಣ ಅನ್ಕೊಂಡೆ. ಆದ್ರೆ ನೀನೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು ನಂಗೆ ಮೀಟಿಂಗ್ ಇದೆ ಅಂತ ಹೋಗಿದ್ದಕ್ಕೆ ನಾನು ನಿನಗೆ ಇಷ್ಟೊತ್ತರೆಗೂ ಆಟಾಡ್ಸಿದ್ದು. ಐಮ್ ರಿಯಲಿ ಸಾರಿ ಪಚಾರಿ. ನಿಂದು ನಮ್ಮ ಎಂಗೇಜ್ಮೆಂಟ್ ಆನಿವರ್ಸರಿನ ಮರ್ತ್ಬಿಟ್ಟಿದ್ದೆ ಅನ್ಕೊಂಡು ಸ್ವಲ್ಪ ರೂಢ ಬಿಹೇವ್ ಮಾಡಿದೆ. ಬಟ್ ನೀನು ಇಷ್ಟು ಒಳ್ಳೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯಾ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನಿನಗೆ ಸರ್ಪ್ರೈಸ್ ಮಾಡಬೇಕು ಅಂತಾನೆ ನಾನು ಇಷ್ಟೆಲ್ಲ ದೊಡ್ಡದಾಗಿ ಪ್ಲಾನ್ ಮಾಡಿದ್ದೆ. ಅದೆಲ್ಲ ಇರಲಿ, ನೀನು ನಮ್ಮ ಮದುವೆ ಟೈಮಲ್ಲಿ ನನ್ನ 5 ಆಸೆಗಳನ್ನ ನೀನು ಈಡೇರಿಸಿದ್ದೆ. ಈಗ ನನ್ನ ಟರ್ನ್. ನಿನ್ನ 5 ಆಸೆಗಳು ಏನೇನು ಅಂತ ಹೇಳ್ಬೋದು. ಸರಿ ಹೇಳ್ಬೇಕು. ನೀನು ನನ್ನ ಆಸೆಗಳನ್ನ ಈಡೇರಿಸ್ತೀನಿ ಅಂತ ಹೇಳಿದ ನನಗೆ ಖುಷಿನೇ. ಆದರೆ ನನ್ನ ಆಸೆಗಳು ಏನು ಅಂತ ತಿಳ್ಕೊಂಡು ಈಡೇರಿಸೋದಿದೆಯಲ್ಲ, ದಟ್ಸ್ ಲಿಟ್ಲ್ ವಿಯರ್ಡ್. ಇದೊಳ್ಳೆ ಕಥೆ ಆಯ್ತಲ್ಲ. ನಿನ್ನ ಆಸೆ ನೀನ್ ಆಸೆನೆಲ್ಲ ಈಡೇರ್ತೀನಿ. ಓಕೆನಾ? ಇದು ನಾನು ಬಜಾರಿ ಅಂತ. ಸರಿ, ಕೇಕ್ ಕಟ್ ಮಾಡೋಣ. ಹೇಳಪ್ಪ. ನಿಮ್ಮ ಸುಹಾಸಿನಿ ಫೌಂಡೇಶನ್ ಅಕೌಂಟಲ್ಲಿ ಬರೀ 1,500 ಮಾತ್ರ ಇದೆ. ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಅದಕ್ಕೆ 25 ಲಕ್ಷ ಡೆಪಾಸಿಟ್ ಮಾಡಬೇಕು ಅನ್ನೋದನ್ನ ಮರ್ತಿದ್ರೆ ಹೇಳಿ, ಅಣ್ಣಂಗೆ ಹೇಳ್ಬಿಟ್ಟು ನೆನಪು ಮಾಡಿಸ್ತೀನಿ. ಅಷ್ಟಕ್ಕೂ ದುಡ್ಡು ಯಾಕೆ ಇನ್ನೂ ಬಂದಿಲ್ಲ ಅಂತ ಅಣ್ಣ ಕೇಳಿದ್ದಕ್ಕೇನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಸಾರಿ ಕಣಪ್ಪ, ಬೇಗ ಕ್ಲಿಯರ್ ಮಾಡ್ತೀನಿ. ಅಂದ್ರೆ ಯಾವಾಗ? ವಿಕ್ರಾಂತ್ಗೆ ನನ್ನ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಅವನು ವೇದಾಂತ್ ಕೇಳಿ ವೇದಾಂತ್ ಕಂಪ್ನಿ ಅಕೌಂಟ್ನ ಜಾಯಿಂಟ್ ಅಕೌಂಟ್ ಮಾಡಿಸ್ಕೊಂಡಿದ್ದಾನೆ. ಅದಕ್ಕೆ ಫಂಡ್ಸ್ನ ಮೊದಲಿನ ಹಾಗೆ ಫೌಂಡೇಶನ್ ಅಕೌಂಟ್ಗೆ ತಗೊಳಕ್ಕಾಗ್ತಾ ಇಲ್ಲ. ನನಗೆ 1-2 ತಿಂಗಳು ಟೈಮ್ ಬೇಕು. ನೀವು ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕಲ್ವಾ?
ನೀವೀಗ ನಮಗೆ ಅರ್ಥ ಮಾಡಿಸೋ ಲೆವೆಲ್ಗೆ ಬೆಳೆದ್ಬಿಟ್ರಾ? ಯಾಕೆ ನಮ್ಮ ಮೇಲಿರೋ ಭಯ ಕಮ್ಮಿ ಆಯ್ತಾ? ಹಾಗೇನಾದ್ರೂ ಇದ್ರೆ ಹೇಳಿ, ಅಣ್ಣನ ಹತ್ರ ಮಾತಾಡಿ ನಾನೇ ಗ್ರಾಚಾರ ಬಿಡಿಸ್ತೀನಿ. ನಾನು ಆ ಥರ ಹೇಳಿಲ್ಲ. ನೀನು ತಪ್ಪಾಗಿ ತಿಳ್ಕೊಂಡು ಈ ವಿಷಯನ ದೊಡ್ಡೋರ್ವರೆಗೂ ತಗೊಂಡು ಹೋಗ್ಬೇಡ. ಏನೇ ಇದ್ರೂ ಇದು ನಮ್ಮಿಬ್ಬರ ಮಧ್ಯೆನೇ ಕ್ಲಿಯರ್ ಆಗಬೇಕು. ನೀವಿದನ್ನ ನನ್ನ ಹತ್ರ ಹೇಳ್ಬೋದು, ಆದರೆ ಅಣ್ಣನ ಹತ್ರ ಹೇಳಕ್ಕಾಗಲ್ಲ. ಬರೀ ನಿಮ್ಮ ಪ್ರಾಬ್ಲಮ್ ಹೇಳೋದಲ್ಲ, ಸ್ವಲ್ಪ ನನ್ನ ಪ್ರಾಬ್ಲಮ್ನು ಅರ್ಥ ಮಾಡ್ಕೊಳ್ಳಿ. ಅಣ್ಣನ ಬಗ್ಗೆ ನಿಮಗೆ ಗೊತ್ತು ತಾನೆ. ಓಕೆ, ನನ್ನ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಆದಷ್ಟು ಬೇಗ ವೇದಾಂತ್ ಹತ್ರ ಮಾತಾಡಿ ಸುಹಾಸಿನಿ ಫೌಂಡೇಶನ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗೋ ಥರ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಆದರೆ ನನ್ನೊಂದು ರಿಕ್ವೆಸ್ಟು, ಈ ವಿಚಾರ ದೊಡ್ಡೋರ್ವರೆಗೂ ಹೋಗೋದು ಬೇಡ. ಸರಿ, ಗೊತ್ತಾಗಲ್ಲ, ಆದರೆ ಆದಷ್ಟು ಬೇಗ ಕೆಲಸ ಆಗಬೇಕು. ಡೋಂಟ್ ವರಿ, ಆದಷ್ಟು ಬೇಗ ಆಗತ್ತೆ. ಬೈ ದ ವೇ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಆ ಹುಡುಗಿ ಯಾಕೋ ನಮ್ಮ ದಾರಿಗೆ ಬರೋ ಥರ ಕಾಣಿಸ್ತಿಲ್ಲ. ತುಂಬ ಗಾಂಚಾಲಿ ಅವಳಿಗೆ. ನಮ್ಮ ಟಾರ್ಗೆಟ್ ಇರೋದು ಆ ಹುಡುಗಿನ ಅವನಿಂದ ದೂರ ಇಡಬೇಕು ಅಂತ. ಅವನನ್ನೇ ಮುಗಿಸ್ಬಿಟ್ರೆ ಈ ಒದ್ದಾಟ ಎಲ್ಲ ಇರಲ್ಲ ಅಲ್ವಾ? ನೀನು ಹೇಳ್ದಾಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಧ್ರುವನ್ ಕೇಸು ಎನ್ಕ್ವೈರಿ ಹಂತದಲ್ಲಿದೆ. ಈಗೇನಾದರೂ ನಾವು ಮಾಡೋಕ್ಕೆ ಹೋದರೆ ಅದು ನಮ್ಮ ಬುಡಕ್ಕೆ ಬರುತ್ತಷ್ಟೆ. ಅಂದರೆ ನಾನು ಅವ್ರ ಹಿಂದೆ ನಾಯಿ ಥರ ಸುತ್ತಾಡಬೇಕು ಅಂತನಾ? ಸ್ವಲ್ಪ ವೆಯ್ಟ್ ಮಾಡು. ಆ ಅದಿತಿ ಜೊತೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ಓಕೆನಾ? ಹಲೋ ಅದಿತಿ, ಏನೋ ಮೆಸೇಜ್ ಹಾಕಿದ್ದೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ. ಏನಾಯ್ತು? ಏನಂತ ಹೇಳಿ ಅದಕ್ಕೆ? ಅದಿತಿ ಯಾಕೆ ಅಳ್ತಾ ಇದೆಯಾ? ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅದಕ್ಕೆ? ನನ್ನ ಮನಸ್ಸು ತುಂಬ ಧ್ರುವನೇ ಆವರಿಸ್ಕೊಂಡಿದ್ದಾನೆ. ನಾನು ಇನ್ನೊಬ್ರನ್ನ ಹೇಗೆ ಮದುವೆ ಆಗಲಿ, ಹೇಗೆ ಬದುಕಲಿ? ನಂಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ. ಏನಾಯ್ತು ಅಂತ ಬಿಡಿಸಿ ಹೇಳು. ಅದಕ್ಕೆ ನನ್ನ ಆಚೆ ಕರ್ಕೊಂಡು ಹೋಗಿದ್ದ. ತುಂಬ ಸಲಿಗೆಯಿಂದ ನಡ್ಕೊಂಡ, ಕೈ ಟಚ್ ಮಾಡ್ದ. ಆಗ ನನಗೆ ಎಷ್ಟು ಸಂಕಟ ಆಯಿತು ಗೊತ್ತಾ? ನಂಗೆ ಅಳುನೇ ಬಂತು. ಅದಕ್ಕೆ ಇದೆಲ್ಲ ನಂಗೆ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಇಷ್ಟೆಲ್ಲ ಆಯ್ತಾ ಅದಿತಿ? ಹೌದು, ನಂಗೆ ಯಾಕೋ ಧ್ರುವ ಸಿಗಲ್ಲ, ನಾವಿಬ್ರು ದೂರ ಆಗ್ತೀವಿ ಅಂತ ಅನ್ನಿಸ್ತಾ ಇದೆ. ಎಲ್ರೂ ಸೇರಿ ಆ ತೇಜಸ್ ಕೈಯಲ್ಲೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸ್ತಾರೆ ಅಂತ ಭಯ ಆಗ್ತಿದೆ. ಅದಕ್ಕೆ ಹಾಗೇನಾದ್ರೂ ಆದ್ರೆ ನಾನು ನಿಜವಾಗ್ಲೂ ಬದುಕಿರಲ್ಲ. ಅದಕ್ಕೆ ಶಟಪ್ ಅದಿತಿ, ತಲೆಗೆಟ್ಟೋರ್ ಥರ ಮಾತಾಡಬೇಡ. ಪ್ರಪಂಚದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಸಮಸ್ಯೆಗೂ ಅಷ್ಟೇ ಹುಡ್ಕೋಕ್ ಟ್ರೈ ಮಾಡಬೇಕು. ಆ ಕೆಲಸನ ನಾನು ಮಾಡ್ತೀನಿ. ಇನ್ನೊಂದು ಸಲ ನಾನು ಸಾಯೋ ಮಾತಾಡಿದ್ರೆ ನನ್ನ ಮೇಲೆ ಆಣೆ ಅದಿತಿ. ಅದಿತಿ, ಆ ಥರ ಮಾತಾಡಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು. ಸರಿ, ಅದಕ್ಕೆ ನಿಮ್ಮ ಮೇಲೆ ಆಣೆ. ಕೊನೆ ಕ್ಷಣದವರೆಗೂ ತೇಜಸ್ ಜೊತೆ ನಿಶ್ಚಿತಾರ್ಥ ನಿಲ್ಲುತ್ತಾ ಅಂತ ನೋಡ್ತೀನಿ. ಆಗ್ಲೂ ಆಗ್ಲಿಲ್ಲ ಅಂದ್ರೆ ನಾನೇನಾದರೂ ಮಾಡಲೇಬೇಕು. ಇಲ್ಲ ಅಂತಂದರೆ ಇವಳು ಹೇಳಿದ ಕೆಲಸ ಪಕ್ಕಾ ಮಾಡ್ತಾಳೆ. ವೇದಾಂತ್,
ವೇದಾಂತ್ ವೇದ್ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಆಚಾರಿ, ಏನ್ ಮಾಡ್ತಿದ್ಯಾ ನೀನು? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಹೆಂಡತಿ ಗಂಡಂಗೆ ಮುದ್ದು ಕೊಡ್ತಿದ್ದಾಳೆ ಅಂತ ಅನ್ಕೋತಾರೆ ಅಷ್ಟೇ. ಐ ಲವ್ ಯು ಬಚಾರಿ. ಐ ಲವ್ ಯು ಟು ವೇದಾಂತ್. ಬಚಾರಿ, ನೀನು ಯಾವಾಗಲೂ ನನ್ನ ಇಷ್ಟೇ ಪ್ರೀತಿಸ್ತೆ ತಾನೆ? ಇದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ನಿಂಗೊಂದು ವಿಷಯ ಗೊತ್ತಾ? ಏನು? ನಾನು ನಿನ್ನ ಪ್ರೀತಿ ಮಾಡಕ್ ಶುರು ಮಾಡಿದ್ಮೇಲೆ ನಾನು ನನ್ನ ಪ್ರೀತಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಹೌದಾ? ನೀನಂದ್ರೆ ನನಗೆ ತುಂಬಾ ಇಷ್ಟ. ನೀನೇ ನನ್ನ ಕನ್ಸು, ನೀನೇ ನನಗೆಲ್ಲ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಅಮೂಲ್ಯ. ನಾನು ಅಷ್ಟೇ ವೇದಾಂತ್. ಅದು ಸರಿ, ಏನೋ ಸ್ಪೆಷಲ್ ಆಗಿ ತಗೊಂಡ್ ಬಂದಿದ್ಯಾ? ನೆಕ್ಸ್ಟ್ ಸರ್ಪ್ರೈಸಾ? ಹೆಂಡತಿ ಏನೋ ಸರ್ಪ್ರೈಸ್ ಆಗಿ ತಗೊಂಬಂದಿದ್ದಾಳೆ ಅಂತಂದ್ರೆ ಏನು ಅಂತೆಲ್ಲ ಕೇಳಬಾರ್ದು, ಸುಮ್ಮನೆ ಇಸ್ಕೋತಾ ಇರ್ಬೇಕಷ್ಟೇ. ಸರಿ ಸರಿ, ಐ ಆಮ್ ಶ್ಯೂರ್ ನೀನು ನನಗೆ ಇಷ್ಟ ಆಗಿರೋದನ್ನೇ ತಂದಿರ್ತೀಯ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಬಚಾರಿ, ಬಾಯ್. ನಿನ್ನ ನೈಟ್ ಕೂಡ ಸರ್ಪ್ರೈಸ್ ಕೊಡ್ಲ. ಈಗ ಅದೇನು ಸರ್ಪ್ರೈಸ್ ಕೊಡ್ತಾಳೋ ನೋಡ. ಬ್ರೌನ್ ಬ್ರೆಡ್, ವೈಟ್ ಆಮ್ಲೆಟ್. ನೀನೇನೋ ಮಾತಿಗೆ ಹೇಳಿದೆ ಡಯಟ್ ಫುಡ್ ತಿಂತೀನಿ ಅಂತ. ಇವ್ರು ಸೀರಿಯಸ್ ಆಗಿದ್ರೆ ತಂದಿದ್ರಲ್ಲ, ದಿನ ಇದನ್ನ ತಿಂದು ತಿಂದು ಬೋರ್ ಆಗಿದೆ. ಇವತ್ತು ದಿನ ತಿನ್ಬೇಕಾ? ಏನಯ್ಯ, ಏನು ತಿಂದೇ ಇಲ್ಲ, ತಟ್ಟೆಲ್ಲ ಹಂಗೆ ಇದೆ. ನಿನ್ ಫೇವ್ರೇಟ್ ಫುಡ್ ಅಲ್ವಾ ಅದು? ನನ್ನ ಫೇವ್ರೇಟ್ ಫುಡ್ ಅಲ್ಲ, ಡಯಟ್ ಫುಡ್. ದಿನ ತಿನ್ನೋದಕ್ಕಾಗತ್ತಾ? ಅದು ಸ್ಪೆಷಲ್ ಇವತ್ತು. ಈಗೇನು ತೊಗೊಂಬಂದಿದ್ಯಾ? ಬ್ರಾಕ್ಲಿ, ಬೀನ್ಸ್, ಮಶ್ರೂಮ್ ಎಲ್ಲ ತಂದ್ಯಾ? ವೇದಾಂತ್, ಇವತ್ತು ಆನಿವರ್ಸರಿ ಬರ್, ನಾನು ನಿನಗೇನು ಹೇಳೋ ಹಾಗೂ ಇಲ್ಲ. ನೀನು ಕೊಟ್ಟಿದ್ದೀನ ತಿಂದೇ ಇರೋ ಹಾಗೂ ಇಲ್ಲ. ಈಗ ಆಚಾರಿ, ನೀನು ಮತ್ತೆ ಡಯಟ್ ಫುಡ್ ತಂದಿರ್ತೀಯ ಅಂತ ಅನ್ಕೊಂಡೆ. ಹ್ಞೂ, ಮತ್ತೆ ನನ್ನ ಗಂಡನ ಮುಖದಲ್ಲಿ ಖುಷಿ ನೋಡೋದಕ್ಕಂತ ಡಯಟ್ ಫುಡ್ ಅಂತ ಸುಳ್ಳು ಹೇಳ್ದೆ. ಥ್ಯಾಂಕ್ಸ್ ಬಚಾರಿ. ಇದು ನಿನ್ ಮೊದಲನೇ ಆಸೆ. ಸರಿ, ನೀನೇ ತಿನ್ಸು ಬಾ. ಬೇಕೇ ಬೇಕಾ? ಯಾವ್ದಾದ್ರು Super. ಜಾಮೂನ್ ಜಾಮೂನ್. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ.
ಒನ್ಸ್ ಅಗೇನ್ ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ. ಹ್ಯಾಪಿ ಎಂಗೇಜ್ಮೆಂಟ್ ಆನಿವರ್ಸರಿ. ಏನ್ ಚಾಮುಂಡಿ, ಏನೋ ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಹಾಗೇನಿಲ್ಲ ಅಣ್ಣ, ಹೇಳು ಏನು ವಿಷಯ? ರಾಖಿ ಹಬ್ಬಕ್ಕೆ ನಾನು ನಿನಗೆ ಗಿಫ್ಟ್ ಮಾಡಿದ ಜ್ಯುವೆಲ್ರಿ ಇಷ್ಟ ಆಗಿಲ್ವಾ? ಆರ್ತಿ ಅವ್ರು ಹೇಳ್ತಿದ್ರು ವೈಟ್ ಸ್ಟೋನ್ ಇರೋದು ಬೇಕು ಅಂತ. ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ. ಪರವಾಗಿಲ್ಲ ಕಣೋ, ನಂಗೆ ಅದೇ ಓಕೆ. ಚಾಮುಂಡಿ, ಯಾಕೆ ಡಲ್ ಆಗಿದ್ಯಾ? ಏನಾದರೂ ಪ್ರಾಬ್ಲಮ್ಮಾ? ಇಲ್ಲ ಅಣ್ಣ, ನಾನು ನಾರ್ಮಲ್ ಆಗೇ ಇದ್ದೀನಿ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನೇನೋ ಯೋಚನೆ ಮಾಡ್ತಿದ್ಯಾ. ಅಣ್ಣ, ನಿನ್ನ ಹತ್ರ ಈ ವಿಷಯನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನು ಅನ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ನನ್ನ ಹತ್ರ ಹೇಳೋಕೆ ಏನ್ ಮುಚ್ಚು ಮರೆ, ಅದೇನೇ ಇದ್ರು ಓಪನ್ ಆಗಿ ಹೇಳು, ನಾನೇನೋ ಅನ್ಕೊಳ್ಳಲ್ಲ. ಅಣ್ಣ, ಅದಿತಿಗೆ ಆ ಹುಡುಗ ಇಷ್ಟ ಇಲ್ಲ. ಏನ್ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದೀನಿ. ಅದಿತಿಗೆ ತೇಜಸ್ ಅಂದ್ರೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ತಲೆ ಕೆಟ್ಟಿದ್ಯಾ ಅಂತ ಅವಳಿಗೆ? ಅಂತ ಒಳ್ಳೆ ಹುಡುಗ ಬೇಡ ಅಂದ್ರೆ ಏನರ್ಥ? ಮೇಲಾಗಿ ಅವನು ಡಾಕ್ಟರ್ ಬೇರೆ, ಅಂತವನ್ ಬೇಡ ಅಂದ್ರೆ ಇನ್ನೆಂತವನ್ ಬೇಕಂತೆ? ಡಾಕ್ಟರ್ ಅಂದ್ ಮಾತ್ರಕ್ಕೆ ಅವ್ನು ಇಷ್ಟ ಆಗ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಮೋಸ್ಟ್ಲಿ ಅವಳಿಗೊಂದು ಕನೆಕ್ಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಿದ್ಯಾ? ಅಣ್ಣ, ನನಗೆ ಸಾರ್ಥಕ್ ಪ್ರಪೋಸ್ ಮಾಡಿದಾಗ, ನೀನು ಆರ್ತಿನ ಫಸ್ಟ್ ಟೈಮ್ ನೋಡಿದಾಗ ನಮಗೆ ಒಂದು ಪಾಸಿಟಿವ್ ಫೀಲಿಂಗ್ ಬಂದಿತ್ತು, ಒಂದು ಟ್ರಸ್ಟ್ ಇತ್ತು, ಒಂದು ವೈಬ್ ಇತ್ತು, ಒಂದು ಸ್ಪಾರ್ಕ್ ಇತ್ತು. ಆದರೆ ಅತಿಥಿಗೆ ಆ ತೇಜಸ್ಸು ನೋಡಿದಾಗ ಆ ಥರ ಯಾವುದೇ ಫೀಲ್ ಆಗ್ತಾ ಇಲ್ಲ. ಅವಳಿಗೆ ಅವನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅದಕ್ಕೆ ಅವಳಿಗೆ ಅವ್ನು ಇಷ್ಟ ಆಗ್ತಾ ಇಲ್ಲ. ಈ ವಿಷಯನ ವೇದಾಂತ ಅಣ್ಣಂಗೆ ಹೇಳೋಣ ಅಂತಂದರೆ ಅವ್ನು ನೋಡಿದ್ರೆ ಚಿಕ್ಕತ್ತಿಗೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಬಂದಿದ್ದಾನೆ. ಈಗ ಅವನ ಪ್ರಾಬ್ಲಮಲ್ಲಿ ಸಿಕ್ಸೋಕ್ಕೆ ನನಗಿಷ್ಟ ಇಲ್ಲ. ಬಟ್ ಅದಿತಿಗೆ ಆ ಹುಡುಗ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಣೋ. ಮೊನ್ನೆ ತಾನೇ ಅದಿತಿನ ಆ ಹುಡುಗ ನೋಡ್ಕೊಂಡು ಹೋಗಿದ್ದಾನೆ. ಪರಿಚಯ ಆಗಿದ್ದು ಕೂಡ ಅವತ್ತೇ. ಅವನು ಇಷ್ಟು ಬೇಗ ಎಲ್ಲರನ್ನೂ ಇಂಪ್ರೆಸ್ ಮಾಡಿದ್ದಾನೆ ಅಂತಂದರೆ ಅದಿತಿಯಿಂದ ನಮ್ಮಿಂದ ಏನೋ ವಿಷಯ ಮುಚ್ಚಿಡ್ತಾ ಇರ್ಬೋದು ಅಲ್ವಾ? ನಮಗೆ ಗೊತ್ತಿಲ್ಲದಿರೋಂಥ ವೀಕ್ನೆಸ್ ಏನಾದರೂ ಇರ್ಬೋದು ತಾನೇ. ಅದಕ್ಕೆ ಅದಿತಿಗೆ ಅವನು ಇಷ್ಟ ಆಗ್ತಾ ಇಲ್ಲ. ನನಗೆ ಯಾಕೋ ಅವನ್ನ ಇಷ್ಟು ಈಸಿಯಾಗಿ ನಂಬೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅದಿತಿಗೋಸ್ಕರ, ಅವಳ ಭವಿಷ್ಯಕ್ಕೋಸ್ಕರ ಇನ್ನೊಂದ್ಸಲ ಅವನ ಬಗ್ಗೆ, ಅವನ ಬ್ಯಾಕ್ಗ್ರೌಂಡ್ ಬಗ್ಗೆ ಚೆಕ್ ಮಾಡೋದು ಬೆಟರು ಅಂತ ಅನ್ನಿಸ್ತಾ ಇದೆ ಕಣೋ. ನೀನು ಹೇಳೋದೇನೋ ಒಪ್ಕೊಳ್ತೀನಿ, ಆದರೆ ಆ ಹುಡುಗನ ಹುಡುಕಿದ್ದು ನಮ್ಮ ಅಗ್ರಜನ್ ಸೆಲೆಕ್ಷನ್ ಅಂದರೆ ಅವನು ಒಳ್ಳೆಯವನೇ ಆಗಿರ್ತಾನೆ. ಇಲ್ಲ ಅಂದರೆ ಅದಿತಿಗೆ ಗಂಟಾಕಕ್ಕೆ ನೋಡಲ್ಲ. ನೀವು ಯಾಕೋ ಸುಮ್ಮನೆ ತೇಜಸ್ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ಅನಿಸ್ತಿದೆ. ಪಾಚಿ ಜಾರತೆ ಅಂತ ಗೊತ್ತಿದ್ರು ಕಾಲಿಟ್ರೆ ಜಾರೋದು ನಾವೇ. ನಾವು ಬೀಳ್ಬೋದು, ಅಗ್ರಜ ಬೀಳಲ್ಲ. ಇವನಿಗೂ ಶೇಡಿ ಬ್ಯಾಕ್ಗ್ರೌಂಡ್ ಏನಾದರೂ ಇರ್ಬೋದು. ನಂಗೆ ಯಾಕೋ ಪಕ್ಕ ಇವನಿಗೆ ಆ ಥರ ಬ್ಯಾಕ್ಗ್ರೌಂಡ್ ಇದೆ ಅಂತ ಅನ್ನಿಸ್ತಾ ಇದೆ.